ಗಂಟೆ ಕನ್ನಡ ವಾಹಿನಿಗೆ ಸ್ವಾಗತ. ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕೋಡಿ ಶೈಕ್ಷಣಿಕ ವಲಯ ನಿಪ್ಪಾಣಿ ಸರ್ಕಾರಿ ಪ್ರೌಢಶಾಲೆ ಶಿರದ್ವಾಡ ಇವರ ಸಂಯುಕ್ತ ಆಶ್ರಯದಲ್ಲಿ ಗ್ರಾಮದಲ್ಲಿ ನಡೆದ ಜಿಲ್ಲಾ ವಿಜ್ಞಾನ ವಸ್ತು ಪ್ರದರ್ಶನ ಜಿಲ್ಲೆಗೆ ಮಾದರಿಯಾಗಿದೆ ಎಂದು ವಿಜ್ಞಾನ ಶಿಕ್ಷಕ ಸಂತೋಷ್ ಪಾಟೀಲ್ ತಿಳಿಸಿದ್ದಾರೆ. ಪ್ರಾರಂಭದಲ್ಲಿ ಶಿರದವಾಡ ಪ್ರೌಢಶಾಲೆಯ ಪ್ರಾಂಗಣದಲ್ಲಿ ಹುಕ್ಕೇರಿ, ರಾಯಬಾಗ, ಮೂಡಲಗಿ, ಚಿಕ್ಕೋಡಿ, ನಿಪ್ಪಾಣಿ ಸೇರಿ ಹೊರವಲಯದ ಹಳ್ಳಿಗಳಿಂದ 96 ತಂಡಗಳು ಹಾಗೂ ಸ್ಥಾನಿಕ ಚಾಂದಾ, ಶಿರದವಾಡ, ನಿಪ್ಪಾಣಿ ಶೈಕ್ಷಣಿಕ ವಲಯದಿಂದ 85 ಹೀಗೆ ಒಟ್ಟು 181 ತಂಡದ ವಿದ್ಯಾರ್ಥಿಗಳು ತಮ್ಮಲ್ಲಿನ ಸುಪ್ತ ಕಲೆಯನ್ನ ವಿಜ್ಞಾನ ವಸ್ತುಗಳ ಈ ಮುಖಾಂತರ ಪ್ರದರ್ಶನ ಮಾಡಿದರು. ಪ್ರಾರಂಭದಲ್ಲಿ ಕ್ಷೇತ್ರದ ಶಿಕ್ಷಣಾಧಿಕಾರಿ ಮಹಾದೇವಿ ನಾಯಕ್, ಬೆಳಗಾವಿಯ ಬಿಎಂಕೆ ಆಯುರ್ವೇದ ವೈದ್ಯಕೀಯ ಕಾಲೇಜಿನ ಪಂಚಕರ್ಮ ವಿಭಾಗದ ಡಾಕ್ಟರ್ ವಿಶ್ವನಾಥ ವಸೇದಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಯಾಸ್ಮಿನ್ ಚಾಬೂಸ್, ಉಪಾಧ್ಯಕ್ಷ ಅನ್ನಾ ಪಾಟೀಲ್, ಎಸ್ಟಿಎಂಸಿ ಅಧ್ಯಕ್ಷ ಅನಿಲ್ ಪೂಜಾರಿ, ಮುಖ್ಯೋಪಾಧ್ಯಾಯ ಟಿಟಿ ನಾಡಕರ್ಣಿ ಸೇರಿ ವಿವಿಧ ಗಣ್ಯರಿಂದ ಜಿಲ್ಲಾ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ ಆವಿಷ್ಕಾರ 3 ಉದ್ಘಾಟಿಸಿದರು. ತದನಂತರ ವೇದಿಕೆಯಲ್ಲಿನ ಗಣ್ಯರ ಉಪಸ್ಥಿತಿಯಲ್ಲಿ ನಡೆದ ಸಮಾರಂಭದಲ್ಲಿ ಬಿಇಒ ಮಹಾದೇವಿ ನಾಯಕ್, ಡಾಕ್ಟರ್ ರಮೇಶ್ ಚೌಗಲಿ, ವಿಜ್ಞಾನ ಶಿಕ್ಷಕ ಸಂತೋಷ್ ಪಾಟೀಲ್ ಮಾತನಾಡಿದರು. ಒಂದು ಜ್ಞಾನದ ಪುಸ್ತಕಗಳಿವೆ ಮತ್ತು ಮೂಲಗಳಿವೆ. ಹಿಂದೆ ಆಗಿ ಹೋಗಿರ್ತಕ್ಕಂಥ ವಿಜ್ಞಾನ ವೈದ್ಯರಿದ್ದಾರೆ, ಸಾಕಷ್ಟು ಜ್ಞಾನವುಳ್ಳಂತ ಜನರು ನಮ್ಮ ದೇಶದಲ್ಲಿ ಇದ್ದಾರೆ. ಅವುಗಳನ್ನು ಬಳಸಿಕೊಂಡು ಮುಂದೆ ಏನಾಗ್ತಾ ಇತ್ತೆ ಅಂತಂದ್ರೆ ಅವರು ಹೊಸ ಪುಸ್ತಕಗಳನ್ನು ಅದನ್ನು ಆಧರಿಸಿ ಬರಿತಾ ಇದ್ದಾರೆ. ಇದರಲ್ಲಿ ಹೊಸ ಏನಿಲ್ಲ, ಮೂಲವೇ ನಮ್ಮ ದೇಶದಲ್ಲಿ ಸಾಕಷ್ಟು ಹಿಂದಿನ ಬಹಳ ತಲೆಮಾರುಗಳ ಹಿಂದೆ ಈ ಒಂದು ನಾಲೆಜ್ ನಮ್ಮ ದೇಶದಲ್ಲಿ ಇದೆ ಅನ್ನುವಂತ ಮಾತನ್ನು ಅವರು ಹೇಳಿದ್ರು. ಅದಕ್ಕಾಗಿ ಅವರು ಒಂದು ಇಂಗ್ಲಿಷ್ ಲಿಟರೇಚರ್ ಇಲ್ಲಿ ಒಂದು ಮಾತು ಬರ್ತದೆ, ಅಲೆಕ್ಸಾಂಡರ್ ಪೋಪ್ ಅನ್ನುವಂಥವ್ರು ಹೇಳ್ತಾರೆ. ಏನಂತ ಹೇಳ್ತಾರೆ ಅವರು ಅಂತಂದ್ರೆ, ವಾಟ್ ಆಪ್ಟ್ ವಾಸ್ ಥಾಟ್ ಬಟ್ ನೆವರ್ ಸೋ ವೆಲ್ ಎಕ್ಸ್ಪ್ರೆಸ್ಡ್. ಎಲ್ಲರೂ ವಿಚಾರ ಮಾಡ್ತಾರೆ, ಆದರೆ ಕೆಲವೊಂದು ಜನ ಮಾತ್ರ ಬರೆದಿಡ್ತಾರೆ. ಅದಕ್ಕಾಗಿ ಬಹಳಷ್ಟು ಜನ ಬುದ್ಧಿಜೀವಿಗಳು, ಜ್ಞಾನವಂತರು ಇದ್ರೂ ಕೂಡ ಕೆಲವು ನಾವು ಇರ್ತಕ್ಕಂಥ ಜ್ಞಾನವನ್ನ ನಾವು ಬರೆದಿಡಬೇಕು. ಒಂದು ತಿನ್ಬೇಕಾದ್ರೆ ಒಂದು ಬಿಡಬೇಕು, ಯಾವ್ದು ತಿನ್ಬಾರ್ದು, ಯಾವ್ದು ತಿಂದಾದ್ಮೇಲೆ ಏನ್ ತಿನ್ಬೇಕು ಅನ್ನೋದನ್ನ ಸೈಂಟಿಫಿಕ್ ಆಗಿ ನಮ್ ಗ್ರ್ಯಾಂಡ್ ಪೇರೆಂಟ್ಸ್ ಬರೆದಿದ್ದಾರೆ ಎಲ್ಲ. ಈಗ ನೋಡಿ 2023 ಇಸ್ ಅ ಇಯರ್ ಆಫ್ ಮಿಲೆಟ್ಸ್. ಎಲ್ಲ ಈ ನಮ್ಮ ಸಿರಿಧಾನ್ಯಗಳು ಈಗೆಲ್ಲ ಇಂಪಾರ್ಟೆಂಟ್. ನಮ್ಮ ಅಜ್ಜ ಅದನ್ನ ತಿಂತಾ ಇದ್ರು. ಮಧ್ಯದಲ್ಲಿ 50 ವರ್ಷ ಮಾತ್ರ ರಾಂಗ್ ಫುಡ್ ತಿಂದಿರೋದು ನಾವು. ಹಾಗಾಗಿ ಈ ಜೀವಗಳಿಗೂ ಗಿಡಗಳಿಗೆ ಜೀವ ಇದೆ ಅಂತ ಆಲ್ರೆಡಿ 1000 ವರ್ಷದಿಂದ ಹೇಳಿರೋ ಪುಸ್ತಕದಲ್ಲಿ ರೆಫರೆನ್ಸ್ ಇದೆ. ಬಟ್ ಅವಾರ್ಡ್ ಸಿಕ್ಕಿರೋದು ಜೆಸಿ ಬೋಸ್. ಲಾಸ್ಟ್ ಇಯರ್ ನೊಬೆಲ್ ಪ್ರೈಸ್ ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ, ಉಪವಾಸ ಮಾಡೋದ್ರಿಂದ ಹೇಗೆ ಆರೋಗ್ಯ ಬರ್ತದೆ ಅನ್ನೋದು ಜಪನೀಸ್ ಸೈಂಟಿಸ್ಟ್ ಪ್ರೂವ್ ಮಾಡಿದ್ದಾರೆ. ನಮ್ಮಲ್ಲಿ ವಾರದಲ್ಲಿ ಎಲ್ಲ ಮನೆಯಾಗಿನ ಮಕ್ಕಳು, ಹೆಣ್ಮಕ್ಳು ಅಥವಾ ನಾವೆಲ್ಲರೂ ದೇವರದ್ದು ಹೆಸರು ಹೇಳಿ ಉಪವಾಸ ಮಾಡೇ ಮಾಡ್ತೀವಿ. ಬಟ್ ಅದೇ ಉಪವಾಸ ಆರೋಗ್ಯ ಹೆಂಗ್ ತರ್ತದ ಅನ್ನೋದು ಪ್ರೂವ್ ಮಾಡಿರೋದು. ಬೇರೆ ಏನಿಲ್ಲ, ಪ್ರಬಂಧದಲ್ಲಿ ಏನೂ ಇಲ್ಲ. ಹೌ ಫಾಸ್ಟಿಂಗ್ ವಿಲ್ ಹೆಲ್ಪ್ ಇನ್ ಕ್ಯೂರಿಂಗ್ ದ ಡಿಸೀಸ್. ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳ್ತೀನಿ, ಉಪವಾಸ ಎಲ್ಲರೂ ಮಾಡ್ತೀವಿ. ನಾವೇನೋ ಒಂದು ಭಕ್ತಿಯಲ್ಲಿ ಬೇಡ್ಕೊಂಡು ದೇವರು ನಂಗೆ ಇದಾದ್ರೆ ನಾ ಇದು ಸೋಮವಾರ ಉಪವಾಸ ಮಾಡ್ತೀನಿ, ಮಂಗಳವಾರ ಮಾಡ್ತೀನಿ. ಉಪವಾಸ ಅನ್ನೋದ್ರೆ ಆಹಾರ ತಿನ್ನೋದು ಬಿಡೋದು ಅಷ್ಟೇ ಅಲ್ಲ. ಅವತ್ತಿನ ದಿನ ನೀವು ಸುಳ್ಳು ಹೇಳಬಾರ್ದು, ಯಾರಿಗೂ ಚೀಟಿಂಗು ಮಾಡಬಾರ್ದು. ಅವಾಗಲೇ ನಿಮ್ಮ ಉಪವಾಸ ಸಕ್ಸಸ್. ಇನ್ನು ಯಾಕಂದ್ರೆ ಆ ಪ್ರಬಂಧದಲ್ಲಿ ಸೈಂಟಿಫಿಕ್ ಕಾಂಪೋನೆಂಟ್ ಇಸ್ ಎಕ್ಸ್ಕ್ಲೂಡೆಡ್, ಓನ್ಲಿ ಫಿಸಿಕಲ್ ಕಾಂಪೋನೆಂಟ್ ಅಷ್ಟೇ ಕ್ರಿಯೇಟ್ ಮಾಡಿರೋದು. ದಿನ ಸುಳ್ಳು. ಹಾಗಾದ್ರೆ ಬನ್ನಿ, ಜಿಲ್ಲೆಗೆ ಮಾದರಿಯಾದ ವಿಜ್ಞಾನ ವಸ್ತು ಪ್ರದರ್ಶನ ಸಂದರ್ಭದಲ್ಲಿ ಗಣ್ಯರು ತಮ್ಮ ಅಭಿಪ್ರಾಯ ಹಾಗೂ ವಿದ್ಯಾರ್ಥಿ ತಂಡದವರು ತಮ್ಮ ಸೂಕ್ತ ಕಲೆಯನ್ನು ಪ್ರದರ್ಶಿಸಿ TV20 ವಾಹಿನಿಗೆ ಹಂಚಿಕೊಂಡ ಅನುಭವ ಕೇಳೋಣ. ವಿದ್ಯಾರ್ಥಿಗಳು ಪ್ರದರ್ಶಿಸಿದ ಸೂಕ್ತ ಕಲೆಗಳನ್ನು ನೋಡೋಣ. जवळ असतो. नाही सॅटेलाइट सगळ्यात राहत नसते. सॅटेलाइट म्हणजे आपण पाठवलेला उपग्रह, त्याला आपण म्हणतोय पृथ्वीला उपग्रह चंद्र आहे आणि आपण पाठवलेल्या सॅटेलाइटला आपण उपग्रह असं म्हणतोय. हा, त्याला लो ऑर्बिट सॅटेलाइट म्हणतात. हवेमध्ये अगदी वातावरणाचा स्पेस फिरत राहतो. त्याच्यात भरपूर आता सगळ्यांनी सोडवलेले असते. स्पेस एक्स म्हणून एक कंपनी आहे, ती आता प्रायव्हेट पण आपल्या DRDO ಹೆಸರು ಹೇಳು, ಸಾಲಿ ಹೆಸರು ಹೇಳು.
ನನ್ನ ಹೆಸರು ಅಕ್ಷರಾ ಅಭಿನಂದನೆ. ಸ್ಕೂಲ್ ಶ್ರೀ ಅರಿವು ಕನ್ನಡ. ನಮಸ್ಕಾರ, ನಾನು ನಿಶಾ ಸಂಜಯ್ ರೋಡ್ಕೆದಾರಿ ಮತ್ತು ನಮಸ್ಕಾರ, ನಾನು ಇವತ್ತು ನಾವು ಮ್ಯಾನುಫ್ಯಾಕ್ಚರಿಂಗ್ ಆಫ್ ಕಂಪೋಸ್ಟಬಲ್ ಬ್ಯಾಗ್ ಪ್ರಾಜೆಕ್ಟ್ ಅನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದೇವೆ. ಮೊದಲನೇದಾಗಿ ನಾವು ದಿನನಿತ್ಯ ಬಳಸುವ ಪ್ಲಾಸ್ಟಿಕ್ಗಳು ಪರಿಸರಕ್ಕೆ ಹಾನಿವಾಗಿದೆ. ಈ ರೀತಿಯ ಬ್ಯಾಗ್ ಇದು ಪ್ಲಾಸ್ಟಿಕ್ ಅಲ್ಲ, ಇದು ನೈಸರ್ಗಿಕವಾಗಿ ಸಸ್ಯ ಮೂಲದಿಂದ ತಯಾರಾಗುತ್ತದೆ. ಪರಿಸರದಲ್ಲಿ 120 ರಿಂದ 180 ದಿನಗಳಲ್ಲಿ ಪೂರ್ಣವಾಗಿ ಕರಗುತ್ತದೆ. ಇದು ಅದೇ ರೀತಿ ಜನವಾಡ ಮತ್ತು ಶಿರದವಾಡ ಗ್ರಾಮದ ಹಿರಿಯರು ಮತ್ತು ದಾನಿಗಳು ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸಹಕಾರವನ್ನು ನೀಡಿರುತ್ತಾರೆ. ಅವ್ರಿಗೂ ಸಹ ನಾನು ಈ ಮಾಧ್ಯಮದ ಮೂಲಕ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಪ್ರಮುಖ ಮಹನೀಯರಿಗೆ, ಅದೇ ರೀತಿ ಎಲ್ಲ ಬೇರೆ ಬೇರೆ ಶಾಲೆಯ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಹಾಗೂ ನಿರ್ಣಾಯಕರಿಗೆ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಲ್ಲಿ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆಯನ್ನು ಹೊರದುಂಬಿಸಲಿಕ್ಕೆ ಅಥವಾ ಹೊರತೆಗೆಯಲಿಕ್ಕೆ ಈ ಒಂದು ವೇದಿಕೆಯನ್ನು ನಾವು ಕಲ್ಪಿಸಿಕೊಡ್ತಾ ಇದ್ದೇವೆ. ಅದಕ್ಕೆ ನನಗೆ ತುಂಬ ಖುಷಿ ಅನಿಸ್ತಾ ಇದೆ. ಇದೇ ರೀತಿ ನಮ್ಮ ಶಿರದವಾಡ ಮತ್ತು ಜನವಾಡ ಗ್ರಾಮದ ಜನರು ಈ ನಮ್ಮ ಮುದ್ದು ವಿದ್ಯಾರ್ಥಿಗಳಿಗೆ ಹುರಿದುಂಬಿಸಿ ಅವರನ್ನು ಮುಂದೆ ಹೋಗಲಿಕ್ಕೆ ಪ್ರೋತ್ಸಾಹಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಈ ಟೋಟಲ್ ಈ ವಸ್ತು ಪ್ರದರ್ಶನಕ್ಕೆ ಎಷ್ಟು ಶಾಲೆಗಳು ಭಾಗವಹಿಸಿದ್ರು? ಸುಮಾರು 90 ಶಾಲೆಗಳು ಭಾಗವಹಿಸ್ತವೆ ಸರ್. ಟೋಟಲ್ ಎಷ್ಟು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು? ಸುಮಾರು ನಮ್ಮ ಶಾಲೆ ಮತ್ತು ಬೇರೆ ಶಾಲೆಯ ವಿದ್ಯಾರ್ಥಿಗಳು ಕೂಡಿ ಒಂದು 200 ಮಾಡೆಲ್ಗಳು ಇದರಲ್ಲಿ ಭಾಗವಹಿಸ್ತವೆ ಸರ್. ಈಗ ಈ ಶಾಲೆಯ ವತಿಯಿಂದ ಇನ್ನು ಯಾವ್ಯಾವ ಕಾರ್ಯಕ್ರಮಗಳು, ಪ್ರಮುಖವಾದ ಕಾರ್ಯಕ್ರಮಗಳು ಮಕ್ಕಳಿಗೆ? ಇವತ್ತು ನಾವು ವಿಜ್ಞಾನ ವಸ್ತು ಪ್ರದರ್ಶನವನ್ನು ಆಯೋಜಿಸಿದ್ದೇವೆ ಸರ್. ಅದೇ ರೀತಿ ವರ್ಷವಿಡೀ ಯಾವ್ಯಾವ ಕಾರ್ಯಕ್ರಮಗಳನ್ನು? ವರ್ಷವಿಡೀ ಇಲ್ಲಿ ಕ್ವಿಜ್ ಕಾಂಪಿಟಿಷನ್ ಆಯೋಜಿಸ್ತೇವೆ. ಆನಂತರ ಬೇರೆ ಬೇರೆ ಆಟೋಟಗಳ ಕಾರ್ಯಕ್ರಮಗಳನ್ನು, ಆನಂತರ ವಿವಿಧ ಸಹಪಠ್ಯ ಚಟುವಟಿಕೆಗಳನ್ನು ಆಯೋಜಿಸ್ತೇವೆ. ಇದೇ ರೀತಿ ಹಲವಾರು ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ ಇರ್ತದೆ. ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಆಯೋಜಿಸ್ತೇವೆ ಸರ್. ವಿಜ್ಞಾನ ವಸ್ತು ಪ್ರದರ್ಶನ ಯಶಸ್ವಿಗೊಳಿಸಲು ಬಸವ ಸಂಸ್ಥೆ, ಬೀರೇಶ್ವರ ಕೋಆಪರೇಟಿವ್, ಗಣೇಶ್ ಮಲ್ಲಿಕಾರ್ಜುನ್ ಸಹಕಾರಿ ಸಂಸ್ಥೆಗಳು ಹಾಗೂ ಗ್ರಾಮ ಪಂಚಾಯತಿಯಿಂದ ಆರ್ಥಿಕ ಸಹಾಯ ಮತ್ತು ಸಿರದ್ವಾಡ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಟಿಟಿ ನಾಡಕರ್ಣಿ, ಎಸ್ಡಿಎಂಸಿ ಆಡಳಿತ ಮಂಡಳಿಯ ಸದಸ್ಯರು ವಿಶೇಷ ಶ್ರಮ ವಹಿಸಿದ್ರು. ಬ್ಯೂರೋ ರಿಪೋರ್ಟ್, ಮಹಾವೀರ್ ಚಿಂಚಣಿ, ಟಿವಿ 20 ಕನ್ನಡ, ನಿಪ್ಪಾಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.